ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಕಳೆದ ಹಲವು ತಿಂಗಳ ಹಿಂದೆ ನಾನೊಂದು ನನ್ನ ಫೇಸ್ಬುಕ್ನಲ್ಲಿ ಒಂದು ಸ್ಟೇಟಸ್ ಹಾಕಿದ್ದೆ. ಹಾಗೆ ಒಂದು ವಿಡಿಯೋ ಕಾರ್ಯಕ್ರಮವನ್ನು ಕೂಡ ನಡೆಸ್ಕೊಟ್ಟಿದ್ದೆ. ವಿಷಯ ಯಾವುದಪ್ಪ ಅಂದರೆ, ಈ ಪೆಸಿಫಿಕ್ ಸಾಗರ ವಲಯ ಪ್ರದೇಶ ಏನಿದೆ, ಈ ರಿಂಗ್ ಆಫ್ ಫೈರ್ ಅಂತ ನಾವೇನು ಕರಿತೀವಿ, ಈ ಭಾಗದಲ್ಲಿ ಪ್ರಬಲವಾಗಿ ಭೂಮಿ ಕಂಪಿಸ್ತಕ್ಕಂಥ ಸಾಧ್ಯತೆ ಇದೆ ಅನ್ನೋ ಸುಳಿವನ್ನು ನಿಮಗೆ ಕೊಟ್ಟಿದ್ದೆ, ಹಿಂಟನ್ನು ಕೊಟ್ಟಿದ್ದೆ. ಅದರಂತೆ ಇವತ್ತು ಬೆಳಗಿನ ಜಾವ ಅಂದರೆ ರಷ್ಯಾದ ಸಮಯದ ಪ್ರಕಾರ ಬೆಳಗ್ಗೆ 5:15 ಸುಮಾರಿಗೆ ರಷ್ಯಾದ ಕಾಮ್ಚತ್ಕಾ ಎಂಬಲ್ಲಿ ರಿಕ್ಟರ್ ಸ್ಕೇಲ್ನಲ್ಲಿ 8.8ರ ತೀವ್ರತೆಯ ಭೂಕಂಪನ ಆಗಿರ್ತಕ್ಕಂಥದ್ದು. ಇದು ಸುಮಾರು 20.2 ಕಿಲೋಮೀಟರ್ ಆಳದಲ್ಲಿ ಇದರ ಒಂದು ಎಪಿಸೆಂಟರ್ ಅಂದರೆ ಇದರ ಒಂದು ಕೇಂದ್ರ ಬಿಂದು ಇದೆ ಅಂತ ಹೇಳಲಾಗ್ತಿದೆ. ಇದರ ಒಂದು ಪ್ರಭಾವದಿಂದ ಮುಂದಿನ ಕೆಲವೇ ಗಂಟೆಗಳಲ್ಲಿ ಜಪಾನ್, ಹಾಗೆ ಫಿಲಿಪೈನ್ಸ್ ಆಗಿರ್ಬೋದು, ಇಂಡೋನೇಷ್ಯಾ ಆಗಿರ್ಬೋದು, ಹಾಗೆ ಆಸ್ಟ್ರೇಲಿಯಾ ಭಾಗಕ್ಕೆ ಹೊಂದ್ಕೊಂಡಂತೆ, ಹಾಗೆ ಅಮೇರಿಕಾದ ಅಲಸ್ಕಾದ ಭಾಗಕ್ಕೆ ಹೊಂದ್ಕೊಂಡಂತೆ ಕೂಡ ಅಲೆಗಳ ಒಂದು ಸಾಧ್ಯತೆಯನ್ನು, ಅಂದರೆ ಸುನಾಮಿ ಅಲೆಗಳ ಒಂದು ಸಾಧ್ಯತೆಯನ್ನು ಕೂಡ ವಿಜ್ಞಾನಿಗಳು ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದರ ಒಂದು ತೀವ್ರತೆ ಹೇಗಿದೆ ಅಂದರೆ, ಈ ಒಂದು ಭೂಕಂಪನದಿಂದ 3 ಮೀಟರ್ಗಳಷ್ಟು ಎತ್ತರದ ಅಲೆಗಳು, ಅಂದರೆ ಸರಿಸುಮಾರು ಒಂದು 10 ಅಡಿ ಅಲೆಗಳು ಏಳ್ಬೋದು ಅಂತಕ್ಕಂಥ ಒಂದು ಸಂದೇಶವನ್ನು ಈಗಾಗಲೇ ವಿಜ್ಞಾನಿಗಳು, ಭೂಕಂಪ ತಜ್ಞರು ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು. ಆದರೆ ಈ ಭೂಕಂಪನದಿಂದ ನಮ್ಮ ಅಂಡಮಾನ್ ನಿಕೋಬಾರ್ ದ್ವೀಪ ಪ್ರದೇಶ ಆಗಿರ್ಬೋದು, ಅಂದರೆ ಬಂಗಾಳಕೊಲ್ಲಿಗೆ ಹೊಂದ್ಕೊಂಡಂತೆ ಆಗಿರ್ಬೋದು, ಅಥವಾ ಹಿಂದೂ ಮಹಾಸಾಗರ ಈ ವ್ಯಾಪ್ತಿಗೆ ಹೆಚ್ಚು ಅಪಾಯ ಎದುರಾಗೋದಿಲ್ಲ. ಅಂದರೆ ಅದರ ಒಂದು ತೀವ್ರತೆ ಎದುರಾಗಿರ್ತಕ್ಕಂಥದ್ದು ಪೂರ್ವ, ಅಂದರೆ ಆರ್ಕಿಟಿಕ್ ಹಾಗೂ ಪೆಸಿಫಿಕ್ ಅಂದರೆ ವಲಯ, ಅಂದರೆ ಉತ್ತರ ಅಮೆರಿಕದ ಕಡೆಗೆ ಹೆಚ್ಚು ಪ್ರಭಾವವನ್ನು ಬೀರುತ್ತೆ. ಹಾಗೆ ಜಪಾನ್ನ ಮೇಲೆ ಸ್ವಲ್ಪ ಪ್ರಭಾವವನ್ನು ಬೀರುತ್ತೆ. ಹಾಗೆ ನಾನು ಹಿಂದೆ ಹೇಳಿದಂತೆ ಇಂಡೋನೇಷ್ಯಾ, ಫಿಲಿಪೈನ್ಸ್ ಹಾಗೂ ಆಸ್ಟ್ರೇಲಿಯಾದ ಮೇಲೆ ಅದು ಪ್ರಭಾವವನ್ನು ಬೀರುತ್ತೆ. ಆದರೆ ದಕ್ಷಿಣ ಅಂಡಮಾನ್ ಆಗಿರ್ಬೋದು, ಬಂಗಾಳಕೊಲ್ಲಿ ಆಗಿರ್ಬೋದು, ನಮ್ಮ ದಕ್ಷಿಣ ಅಂದರೆ ಈ ದಕ್ಷಿಣ ಏಷ್ಯಾದ ಮೇಲೆ ಹೆಚ್ಚು ಪರಿಣಾಮಕಾರಿಯಾಗಿ ಅದು ಯಾವುದೇ ರೀತಿಯ ಒಂದು ಹಾನಿಯನ್ನು ಉಂಟು ಮಾಡೋದಿಲ್ಲ. ಆದರೆ ಈ ಒಂದು ಭೂಕಂಪನ ಆಗಿದ್ದಾದರೂ ಯಾಕೆ ಅಂದರೆ, 2 ವಲಯಗಳನ್ನು ಸಂಧಿಸ್ತಕ್ಕಂಥ, ಅಂದರೆ ಪೆಸಿಫಿಕ್ ಪ್ಲೇಟ್ ಆಗಿರ್ಬೋದು, ಏಷ್ಯಾದ ಅಂದರೆ ಭೂಫಲಕ, ನಾವು ಇದನ್ನು ಪ್ಲೇಟ್ಸ್ ಅಂತ ಕರಿತೀವಿ. ಅಂದರೆ ಎಲ್ಲ ಭೂಖಂಡಗಳನ್ನು ಕೂಡ ಭೂಕಂಪ ಶಾಸ್ತ್ರದಲ್ಲಿ ಪ್ಲೇಟ್ಸ್ ಅಂತ ಕರಿತಕ್ಕಂಥ, ಅಂದರೆ ಫಲಕಗಳು ಅಥವಾ ತಟ್ಟೆಗಳು ಅಂತ ಕರಿತಕ್ಕಂಥದ್ದು. ಇವುಗಳು ವಾರ್ಷಿಕವಾಗಿ 15-20 ಸೆಂಟಿಮೀಟರ್ ಮೂವ್ ಆಗ್ತಾ ಇರುತ್ತೆ, ಅಂದರೆ ಪಾಸ್ ಆಗ್ತಿರುತ್ತೆ. ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಜಾರುತ್ತಾ ಇರುತ್ತೆ. ಅದರ ಒಂದು ಹಿನ್ನೆಲೆಯಲ್ಲಿ ಈ ರೀತಿ ಒಂದು ಸಂಘರ್ಷ ಎದುರಾದಾಗ ಅಲ್ಲಿ ಭೂಕಂಪನಗಳು, ಅಂದರೆ ಅದರ ಒಂದು ಶಕ್ತಿ ಬಿಡುಗಡೆ ಆಗ್ತಕ್ಕಂಥದ್ದು. ಅದರ ಒಂದು ಪರವಾಗಿ, ಅಂದರೆ ಏಷ್ಯಾದ ಭೂಫಲಕ ಹಾಗೆ ಪೆಸಿಫಿಕ್ ಭೂಫಲಕ ಎರಡೂ ಕೂಡ ಸಂಧಿಸಿರ್ತಕ್ಕಂಥ ಒಂದು ಪರಿಣಾಮವಾಗಿ ಇವತ್ತು ಈ ರೀತಿಯ ಒಂದು ಕಂಪನ ಆಗಿರ್ತಕ್ಕಂಥದ್ದು. ಸ್ನೇಹಿತರೆ, ಭೂಕಂಪನಗಳು ಅಂದರೆ ಸರ್ವೇ ಸಾಮಾನ್ಯ. ಅಂದರೆ ಒಂದು ಅಂದಾಜಿನ ಪ್ರಕಾರ ಪ್ರತಿ ದಿವಸ, ಅಂದರೆ ಪ್ರತಿ 11 ಸೆಕೆಂಡಿಗೆ ಒಂದು ಭೂಕಂಪನ ಆಗುತ್ತೆ. ಪ್ರತಿ ದಿವಸ ಸಾವಿರಾರು ಭೂಕಂಪನಗಳು ಭೂಮಿಯ ಯಾವುದಾದ್ರೂ ಒಂದು ಪ್ರದೇಶದಲ್ಲಿ ಆಗ್ತಾನೆ ಇರುತ್ತೆ. ಅದು ಸಾಗರ ಪ್ರದೇಶಗಳಾಗಿರ್ಬೋದು, ಸಮುದ್ರದಲ್ಲಾಗಿರ್ಬೋದು, ಪರ್ವತ ಪ್ರದೇಶದಲ್ಲಾಗಿರ್ಬೋದು, ಅಥವಾ ಜನವಸತಿ ಪ್ರದೇಶದಲ್ಲಾಗಿರ್ಬೋದು, ಜನ ಇಲ್ಲದೇ ಇರತಕ್ಕಂಥ ನಿರ್ಜನ ಪ್ರದೇಶದಲ್ಲಾಗಿರ್ಬೋದು, ಮರಳುಗಳ ಪ್ರದೇಶ ಅಥವಾ ಅರಣ್ಯ ಪ್ರದೇಶದಲ್ಲಾಗಿರ್ಬೋದು, ಎಲ್ಲಾದರೂ ಕೂಡ ಅಷ್ಟೇ ಭೂಮಿ ಯಾವಾಗಲೂ ಕೂಡ ಪ್ರತಿ ದಿವಸ ಕಂಪಿಸ್ತಾ ಇರುತ್ತೆ. ಅಂದರೆ ಪ್ರತಿ ದಿವಸ ಭೂಕಂಪನ ಆದರೂ ಕೂಡ ಆ ಕಂಪನಗಳು ನಮಗೆ ಅನುಭವಕ್ಕೆ ಬರೋದಿಲ್ಲ. ಕಾರಣ ಇಷ್ಟೇ, ಅದರ ಒಂದು ತೀವ್ರತೆ. ಅಂದರೆ ಭೂಕಂಪನಗಳು 1.1ರಿಂದ ಹಾಗೆ 2.2, 2.3, 2.4, 2.7 ಈ ಒಂದು ತೀವ್ರತೆಯ ಭೂಕಂಪನಗಳು ಅನುಭವಕ್ಕೆ ಬರೋದಿಲ್ಲ. ಆದರೆ 3 ಹಾಗೂ ಅದಕ್ಕಿಂತ ಹೆಚ್ಚಿನ, ಅಂದರೆ 4.5, 5.5 ಈ ಒಂದು ತೀವ್ರತೆಯ ಕಂಪನಗಳೇನಾದರೂ ಆಗಿದ್ದೆ ಆದರೆ ಅದು ಅನುಭವಕ್ಕೆ ಬರುತ್ತೆ. ಅಂದರೆ ಭೂಮಿ ಶೇಕ್ ಆದರೆ ನಮಗೆ ಅನುಭವಕ್ಕೆ ಬರುತ್ತೆ. ಆದರೆ 5ಕ್ಕಿಂತ ಮಿಗಿಲಾಗಿ, ಅಂದರೆ 6.7, 7.7 ಈ ರೀತಿ ಏನಾದರೂ ಆಗಿದ್ರೆ ಬೆಂಗಳೂರು, ಚೆನ್ನೈ, ಮುಂಬೈನಂಥ ಮಹಾನಗರಗಳ ಮೇಲೆ ಇದು ಪರಿಣಾಮಕಾರಿಯಾಗಿರುತ್ತೆ. ಹಾಗೆ ಇದು 8ಕ್ಕಿಂತ ತೀವ್ರವಾದ ಶಕ್ತಿಯನ್ನು ಹೊಂದಿದರೆ ಬರೀ ದೊಡ್ಡ ಮಟ್ಟದಲ್ಲಿ ಒಂದು ಅಪಾಯದ ಒಂದು ಪರಿಸ್ಥಿತಿಯನ್ನು ತಂದಿಡುತ್ತೆ. ದೊಡ್ಡ ನಗರಗಳನ್ನು ಸಂಪೂರ್ಣವಾಗಿ ನೆಲಸಮ ಮಾಡ್ತಕ್ಕಂಥದ್ದು. ಹಾಗೆಯೇ ಭೂಪ್ರದೇಶದಲ್ಲಿ ಭೂಕಂಪನಗಳಾದರೆ ಅದು ನಗರ ಪ್ರದೇಶಗಳ ಮೇಲೆ, ಹಾಗೆ ಜನವಸತಿ ಪ್ರದೇಶದ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರುತ್ತೆ. ಹಾಗೆ ಸಮುದ್ರದ ಆಳದಲ್ಲಿ ಭೂಕಂಪನಗಳು ಉಂಟಾದರೆ ಅದು ಸುನಾಮಿ ಅಲೆಗಳನ್ನು ಸಾಗರದ ನೀರಿನ ಅಲೆಗಳನ್ನು ಅಲ್ಲಿ ಸೃಷ್ಟಿ ಮಾಡುತ್ತೆ. ಅಂದರೆ ನೀರಿನ ಅಲೆಗಳ ವೇಗ ಪ್ರತಿ ನಿಮಿಷಕ್ಕೆ ಕೇವಲ 300 ಮೀಟ್ರು. ಅಂದರೆ ಭೂಕಂಪನದ ಅಲೆಗಳಿಗೂ ನೀರಿನ ಅಲೆಗಳಿಗೂ ಸಾಕಷ್ಟು ವ್ಯತ್ಯಾಸ ಇದೆ. ಭೂಕಂಪನದ ಅಲೆಗಳು ಎಷ್ಟೇ ವೇಗವಾಗಿ ತಲುಪಿದರೂ ಕೂಡ ನೀರಿನ ಅಲೆಗಳು ಅಷ್ಟು ಭೂಕಂಪನದ ಅಲೆಗಳ ಜೊತೆಯಲ್ಲಿ ತಲುಪೋದಿಲ್ಲ, ತುಂಬ ತಡವಾಗಿ ತಲುಪ್ತಕ್ಕಂಥದ್ದು. ಹಾಗಾಗಿ ಈಗ ಆಗಿರ್ತಕ್ಕಂಥ ಭೂಕಂಪನ ಏನಿದೆ, ಇದು ಸಣ್ಣ ಪ್ರಮಾಣದ ಒಂದು ಅಲೆಗಳನ್ನು ಉಂಟು ಮಾಡ್ತಕ್ಕಂಥ, ಅಂದರೆ ಕೇವಲ 3 ಮೀಟ್ರ್ ಒಂದು ವ್ಯಾಪ್ತಿಯಲ್ಲಿ ಅಲೆಗಳನ್ನು ಸೃಷ್ಟಿ ಮಾಡುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಈಗಾಗಲೇ ವಿಜ್ಞಾನಿಗಳು ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಭೂಕಂಪದ ತೀವ್ರತೆ ಇದೆಯಲ್ಲ, ಇದು ಅತ್ಯಂತ ಅಪಾಯಕಾರಿ. ಅಂದರೆ 8.8ರ ಪ್ರಮಾಣದಲ್ಲಿ ಭೂಮಿ ಕಂಪಿಸಿದೆ ಅಂತ ಹೇಳಲಾಗ್ತಿದೆ. ಕಳೆದ 1952ರ ನಂತರ 4ನೇ ಅವಧಿಗೆ ಈ ರೀತಿ ಕಂಪನ ಆಗಿರ್ತಕ್ಕಂಥ. ಹಿಂದೆ ಕೂಡ ಚಿಲಿ ಆಗಿರ್ಬೋದು, ಅಲಸ್ಕಾ ಆಗಿರ್ಬೋದು. ಹಾಗೆ ನಿಮಗೆ ಗೊತ್ತಿರ್ಬೋದು, 2004 ಡಿಸೆಂಬರ್ 26 ಇಂಡೋನೇಷ್ಯಾದ ಸುಮಾತ್ರದ ಬಳಿ ಕೂಡ ಒಂದು ಭೂಕಂಪನ ಆಗಿತ್ತು. ಅದು ಕೂಡ ಅಷ್ಟೇ ರಿಕ್ಟರ್ ಸ್ಕೇಲ್ನಲ್ಲಿ 9ಕ್ಕಿಂತ ಮಿಗಿಲಾಗಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಹಾನಿ ಉಂಟು ಮಾಡಿತ್ತು. ಹಾಗೆ ಈಗ ಕೂಡ ಆಗಿರ್ತಕ್ಕಂಥದ್ದು ಇದೇ ರೀತಿಯ ಒಂದು ಭೂಕಂಪನ.
ಹಾಗಾಗಿ ಮುಂದಿನ ದಿನಗಳಲ್ಲಿ ಕಾದು ನೋಡೋಣ. ಏನೆಲ್ಲ ಒಂದು ಪರಿಸ್ಥಿತಿಗಳು ಮುಂದಿನ ದಿನಗಳಲ್ಲಿ ಎದುರಾಗ್ಬೋದು. ಏಷ್ಯಾದ ಭೂಫಲಕ ಆಗಿರ್ಬೋದು ಅಥವಾ ಪೆಸಿಫಿಕ್ ಭೂಫಲಕ ಆಗಿರ್ಬೋದು, ಇತರ ಯಾವುದೇ ಭೂಫಲಕಗಳ ಒಂದು ಸಂಘರ್ಷದಿಂದ ಮುಂದಿನ ದಿನಗಳಲ್ಲಿ ಭಾರತದ ಮೇಲೆ ಏನಾದರೂ ಪ್ರಭಾವವನ್ನು ಬೀರುತ್ತಾ ಭಾರತದ ಬಹುತೇಕ ಹಿಮಾಲಯ ಪರ್ವತ ಪ್ರದೇಶ ಆಗಿರ್ಬೋದು ಅಥವಾ ಈ ಒಂದು ರಿಂಗ್ ಆಫ್ ಫೈರ್ ಅಂತ ನಾವೇನು ಕರಿತೀವಿ, ಈ ಒಂದು ಭಾಗದಲ್ಲಾಗಿರ್ಬೋದು ಈ ಭೂಕಂಪನಗಳು ಸಾಮಾನ್ಯವಾಗಿರುತ್ತೆ. ಅಂದರೆ ಇಲ್ಲಿ ಭೂಫಲಕಗಳ ತಿಕ್ಕಾಟ ಪ್ರತಿ ದಿವಸ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಈ ಒಂದು ಭೂಕಂಪನಗಳು ಆಗಾಗ ಸೃಷ್ಟಿಯಾಗತಕ್ಕಂಥದ್ದು ಸ್ನೇಹಿತರೆ. ಕಾದು ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಒಂದು ಬೆಳವಣಿಗೆ ಆಗ್ಬೋದು ಅನ್ನೋದನ್ನು ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ನಾನು ತಿಳಿಸ್ಕೊಡ್ತೀನಿ. ನನ್ನ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ ಸ್ನೇಹಿತರೆ. ನಾನು ಪ್ರಮೋದ ಕರಗೂರು. ನಮಸ್ಕಾರ ವೀಕ್ಷಕರೇ, ಧನ್ಯವಾದಗಳು.